ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಗಣೇಶ ಹಬ್ಬದ ದಿನ ಈ ಥರ ಸ್ಯಾರಿನ ಈ ಥರ ವೇರ್ ಮಾಡಿ, ಈ ಥರ ಮೇಕಪ್ ಮಾಡಿ ಈ ಥರ ಮೇಕಪ್ಪಲ್ಲಿ ನಾನು ಹೇಗೆ ಕಾಣ್ತಿದ್ದೆ ಅನ್ನೋದನ್ನ ಕಮೆಂಟ್ ಮಾಡಿ. ಗಣಪತಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸಿದ್ವಿ. ತುಂಬಾ ಖುಷಿ ಆಯಿತು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಗಣಪತಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಈ ಥರ ಸರನ ವೇರ್ ಮಾಡಿದ್ದೆ. ಎಲ್ಲ ಕೆಲಸಗಳನ್ನ ಬೇಗ ಮುಗಿಸಿ ಹಸ್ಬೆಂಡ್ನೆಲ್ಲ ಮಾವಿನ ತೋರಣ ಎಲ್ಲ ಕಟ್ತಾಯಿದ್ರು. ಹಾಗೆಯೇ ನೀವು ಸ್ನಾನ ಮಾಡ್ಕೊಬನ್ನಿ ಅಂತ ಹೇಳಿ, ಸರಿ ನೀವು ಸ್ನಾನ ಮಾಡಿದ ಮೇಲೆ ನಾನು ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಎಲ್ಲ ರೆಡಿ ಮಾಡೋಣ, ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸರಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ವೇರ್ ಮಾಡಿರೋಂಥ ಸ್ಯಾರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಾನು ಸಿಂಪಲ್ಲಾಗಿ ಈ ಥರ ಮೇಕಪ್ ಮಾಡಿಕೊಂಡೆ. ಹಾಗೆಯೇ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಈ ಥರ ರೆಡಿ ಆಗ್ತಾ ಇದೆ. ಮಗಳು ಇಲ್ಲದೆ ಇರೋ ಕಾರಣ ಅಷ್ಟೇನು ಕೆಲಸ ಇರಲಿಲ್ಲ, ಯಾಕೆಂದರೆ ಅವಳಿದ್ರೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾಕೆಂದರೆ ಫುಲ್ಲು ಆಚೆ ಈಚೆ ಹಾಕ್ಕೊಂಡು ಎಲ್ಲ ಎಳ್ದಾಡಿರ್ತಾಳೆ. ಅಪ್ಪ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗೆಯೇ ನಮ್ಮಮ್ಮ ಗೌರಿ ಹಬ್ಬದ ದಿನ ಬಾಗಿನ ಕೊಟ್ಟಿದ್ರು. ಆ ಬಾಗಿನದಲ್ಲಿದ್ದಂಥ ಹೂವನ್ನ ಗಣೇಶ ಹಬ್ಬದ ದಿನ ಮುಟ್ಕೊಂಡಿದ್ದೀನಿ. ನಾನು ಈ ಥರ ಕಾಣ್ತಾ ಇದ್ದೆ. ಹಾಗೆಯೇ ಗಣಪತಿ ಪೂಜೆ ಇರೋದ್ರಿಂದ ನಾವು ಗಣಪತಿ ಫೋಟೋನ ಬೇರೆ ದೇವ್ರ ರೂಮ್ ಅಲ್ಲದೇ ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಟೇಬಲೆಲ್ಲ ರೆಡಿ ಮಾಡಿ, ಅಲ್ಲಿ ಹಣ್ಣುಗಳು ಮತ್ತು ನಾನು ಮಾಡಿದಂತಹ ಗರ್ಜಿಕಾಯಿ ಆಗಲಿ, ನಿಪ್ಪಿಟ್ಟು ಮತ್ತು ಬೆಳಗಿನ ನೈವೇದ್ಯಕ್ಕೆ ಬಾಳೆಹಣ್ಣು ತುಪ್ಪ ಹಾಕಿ ನೈವೇದ್ಯ ಮಾಡಿದ್ದೆ. ಅದನ್ನೆಲ್ಲ ಹಾಕಿ ಪೂಜೆ ಮಾಡಿ ಹಸ್ಬೆಂಡಿಗೆ ಮಂಗಳಾರತಿ ಕೊಟ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಕ್ಲೀನಾಗಿ ಬೇಡ್ಕೊಂಡೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಈ ವರ್ಷದ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿನ ಕೊಟ್ಟು ಕಷ್ಟಗಳನ್ನು ನಿವಾರಿಸಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ಈ ಥರ ಗಣಪತಿ ಪೂಜೆನ ಮಾಡಿದ್ದೀವಿ. ನಿಮ್ಮಲ್ಲೂ ಇದೇ ಥರ ಮಾಡ್ತಿರೋ ಅಥವಾ ಬೇರೆ ಥರ ಅನ್ನೋದನ್ನು ನಮಗೂ ತಿಳಿಸಿ, ನಾವು ತಿಳ್ಕೊಳ್ಳೋಕ್ಕೆ ಈಸಿ ಆಗ್ತದೆ. ಹಾಗೆಯೇ ಊರಲ್ಲಿ ಗಣಪತಿ ಇಟ್ಟಿದ್ರು. ಸರಿ ಅಂತೇಳಿ ನಾವು ಅಲ್ಲಿಗೆ ಗಣಪತಿ ಇಟ್ಟಿರೋ ಹತ್ರ ಹೋಗಿದ್ವಿ. ಈ ಸಲ ಸ್ವಲ್ಪ ದೊಡ್ಡ ಗಣಪತಿ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಅದನ್ನು ಇಟ್ಕೊಳ್ಳೋಕ್ಕೇ ತುಂಬ ಜನ ಬೇಕು. ಅದನ್ನು ಇಟ್ಕೊಂಡು ಎಲ್ಲ ಗಣಪತಿ ಬಪ್ಪ ಮೋರಿ ಅಂತ ಹೇಳ್ತಿದ್ರು. ಈ ಥರ ಇದೆ ನೋಡಿ, ನಮ್ಮ ಮನೆ ಆಗಲಿ ನಮ್ಮ ಊರಿನಲ್ಲಿ ಗಣಪತಿ ಮತ್ತು ಗೌರಿನ ಈ ಥರ ಕೂರಿಸಿದ್ರು. ಹಾಗೆಯೇ ಅಲ್ಲಿ ಪ್ರಸಾದನ ಕೊಟ್ಟು ಪ್ರಸಾದನ ತಿಂದ್ಕೊಂಡು ಸರಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಅಮ್ಮ ಮನೆಗೆ ಹೋಗಿ ಬರೋಣ, ಹಾಗೆಯೇ ಮಗಳನ್ನು ಕರ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ನಾನು ಸ್ಕೂಟಿನ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಬಟ್ ಹಸ್ಬೆಂಡು ಬೈತಾಯಿದ್ರು, ಗಾಡಿ ಓಡಿಸೋದ್ರಲ್ಲೆಲ್ಲ ತಮಾಷೆ ಆಡಬಾರ್ದು ಅಂತ ಹೇಳಿ. ಸರಿ ಅಂತ ಹೇಳಿ ನಾವು ಬಂದಿದ್ದು ನಮ್ಮ ಅಮ್ಮ ಮನೆಗೆ. ಅಮ್ಮ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಅಳ್ತಾ ಇದ್ದಾಳೆ. ಅದಕ್ಕೆ ನನಗೆ ಅಜ್ಜಿ ಹೊಡೆದ್ರ ಏನು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಬಟ್ ಅವಳು ಹೇಳ್ತಾ ಇರಲಿಲ್ಲ. ಅದು ಆಮೇಲೆ ಅಮ್ಮ ಬಂದು ಹೇಳಿದರು, ಅವಳು ಮನೆಗೆ ಬರಲ್ವಂತೆ, ಇಲ್ಲೇ ಇರ್ತಾಳಂತೆ, ಹಾಗಾಗಿ ಅಳ್ತಾ ಇದ್ದಾಳೆ ಅಂತ ಹೇಳಿ. ಸರಿ ಅಂತ ಹೇಳಿ ಅಮ್ಮನೂ ಫ್ರಿಜ್ಜಿಂದ ಹಾಲು ತೆಗೆದು ಕಾಫಿ ಕಾಸ್ತೀನಿ ಅಂತ ಹೇಳಿ ಕಾಯ್ಸೋಕೆ ಹೋದರು. ಅದಾದ ತಕ್ಷಣ ಅಪ್ಪ ಬಂದರು. ಅಪ್ಪ ಬಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಆಮೇಲೆ ಊಟ ಮಾಡಿ ಹಾಗೆ ದೊಡ್ಡಮ್ಮ ಮನೆಗೆಲ್ಲ ಹೋಗಿ ಬಂದು, ಪಕ್ಕದಲ್ಲೇ ಅಮ್ಮ ದೊಡ್ಡಮ್ಮ ಮನೆಗೆಲ್ಲ ಹೋಗಿ ಬಂದು, ಹಾಗೆಯೇ ಅಜ್ಜಿಗೆ ಮೊಮ್ಮಗಳು ಮುತ್ತು ಕೊಡ್ತಾ ಇದ್ದಾಳೆ. ಹೋಗಿ ಬರ್ತೀನಿ ಅಂತ ಅಳ್ತಾ ಇದ್ದವಳು ಹೇಗೋ ಸಮಾಧಾನ ಮಾಡಿ ಕರ್ಕೊಬಂದ್ವಿ. ಹೀಗೇ ಮುಳ್ಳೂರು ಅನ್ನೋ ಪ್ಲೇಸ್ ಅದೇ ನಮ್ಮ ಊರು ಪಕ್ಕ ಮುಳ್ಳೂರು ಅನ್ನೋದಲ್ಲಿ ಈ ಥರ ಫುಲ್ಲು ಡೆಕೋರೇಷನ್ ಮಾಡಿ ಫುಲ್ಲು ಗಣಪತಿನ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಗಣಪತಿನೂ ಚೆನ್ನಾಗಿ ಇಟ್ಟಿದ್ರು. ಹಾಗಾಗಿ ಸಿಂಪಲ್ಲಾಗಿ ಇದನ್ನು ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ದಾರಿಲಿ ಬರೋ ಹತ್ರ ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು. ಹಾಗಾಗಿ ಹಸ್ಬೆಂಡು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ನಿಲ್ಲಿಸಿದ್ರು. ಸರಿ ಅಂತ ಹೇಳಿ ಎಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಅಲ್ಲೇ ದಾರಿಯಲ್ಲಿ ಬರುವಾಗ ಸ್ವಲ್ಪ ಚಿಕನ್ನು ಎಲ್ಲ ತಗೊಂಡು ಬಂದ್ವಿ. ಹಾಗೆ ಅಮ್ಮ ಮನೆಯಿಂದ ಬರುವಾಗ ಅಮ್ಮನೂ ಫೋರ್ಕು ಅಲ್ಲೇ ತೊಗೊಂಡಿದ್ದು ಅಮ್ಮ ಮನೆಯಿಂದ. ಅಲ್ಲಿಂದ ತಂದಮೇಲೆ
ಹಾಗೆ ನಾನ್ ವೆಜ್ಜು ಚಿಕನ್ ಎಲ್ಲ ತಂದಿರೋದ್ರಿಂದ ಚಿಕನ್ನು ಆಗಲಿ ಎಲ್ಲನೂ ಕಟ್ ಮಾಡ್ತಾ ಹಸ್ಬೆಂಡ್ ಕೂತಿದ್ರು. ಹಾಗೆಯೇ ಅರ್ಜೆಂಟಲ್ಲಿ ಅಮ್ಮ ಮನೆಯಿಂದ ಬಂದಿದ್ದು ಲೇಟಾಗಿತ್ತು, ಹಾಗಾಗಿ ಎಲ್ಲನೂ ಬೇಗ ಬೇಗ ಮುಗಿಸೋಣಂತೆ ಅಲ್ಲಲ್ಲೇ ಪಾತ್ರೆ ಆಗಲಿ ಎಲ್ಲ ಸಾಮಾನು ಅಲ್ಲೇ ಹಾಕ್ಕೊಂಡಿದ್ದೆ. ನನ್ನ ಮಗಳು ಇದನ್ನೆಲ್ಲ ವೀಡಿಯೋ ಮಾಡ್ತಿದ್ದಾಳೆ, ಹಾಗಾಗಿ ಬೈತಾ ಇದ್ದೆ, ಯಾಕೆ ಮಗಳು ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಫುಲ್ ಮನೆ ಗಲೀಜಾಗಿದೆ ಮಗಳು ಅಂತ ಹೇಳಿ. ಹಾಗೆಯೇ ಫುಲ್ ಅರ್ಜೆಂಟ್, ಯಾಕೆಂದರೆ ನಾನು ನಿಧಾನಕ್ಕೆ ಮಧ್ಯಾಹ್ನದಿಂದನೇ ಅಡುಗೆ ಮಾಡ್ಕೊಳ್ತಿದ್ದೆ ನಿಧಾನಕ್ಕೆ. ಆದರೆ ಅಮ್ಮ ಮನೆಯಿಂದ ಬಂದಾಗಲೇ 4-4:15 ಆಗೋಗಿತ್ತು. ಹಸ್ಬೆಂಡು ಮಾಂಸ ಕಟ್ ಮಾಡ್ತಿರೋದನ್ನ ನೋಡಿ ನಮ್ಮನೆ ನಾಯಿ ಜಾಕಿ ಅಂತ ಅದ್ರ ಹೆಸರು, ನಾಯಿ ಫುಲ್ಲು ಬೊಗಳ್ತಾ ಇದೆ ನೋಡಿ. ಅದಕ್ಕೆ ನಾನ್ ವೆಜ್ ಕಟ್ ಮಾಡ್ತಿದ್ದೆ, ಅದಕ್ಕೂ ಬೇಕು ಈಗ ಅಂತ ಹೇಳಿ ಬೌ ಬೌ ಅಂತ ಇತ್ತು. ನಮ್ಮ ಮನೆಯವ್ರು ನೋಡಿ ನಾಯಿ ಬೊಗಳ್ತಾ ಇದೆ ಅಂತ ಹೇಳ್ತಾ ಇದ್ರು. ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಇದು ಯಾವ ನಾಯಿ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಜಾತಿ ನಾಯಿ ಅಂತ ಹೇಳಿ ತಂದಿದ್ದಾರೆ, ಬಟ್ ಯಾವ ನಾಯಿ ಅಂತ ನಮಗೂ ಗೊತ್ತಿಲ್ಲ, ಯಾಕಂದರೆ ತುಂಬ ವೀಕ್ ಆಗಿದ್ದಾನೆ, ತುಂಬ ದೊಡ್ಡ ನಾಯಿ ಆಗುತ್ತೆ ಅಂತ ಹೇಳಿ ಹಸ್ಬೆಂಡ್ ಹೇಳಿದ್ದಾರೆ. ನೋಡುವ ಯಾವ ನಾಯಿ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಇದನ್ನು ಯಾವ ನಾಯಿ ಅಂತ ಹೇಳಿ ನಮಗೂ ತಿಳಿಸಿ. ಹಾಗೆಯೇ ಅಡುಗೆ ಎಲ್ಲ ಮಾಡಿ ಮುಗಿಸಿದ ನಂತರ ಎಡೆ ಇಕ್ಕಿದಾದ ನಂತರ ಬಂದು ಹೊರಗಡೆ ಕೂತ್ಕೊಂಡ್ವಿ. ನಮ್ಮಲ್ಲಿ ಪದ್ಧತಿ ಏನಂದರೆ ಅಡುಗೆ ಮಾಡಿ ಫಸ್ಟು ಗಣಪತಿಗೆ ಎಡೆ ಇಕ್ತೀವಿ, ಸ್ವೀಟ್ ಎಡೆ ಇಕ್ತೀವಿ. ಆಮೇಲೆ ನಮ್ಮ ಕಡಾಯ ಅಂದರೆ ನೀರು ತುಂಬಿಸ್ತೀವಲ್ಲ ಅಲ್ಲಿ ನಾನ್ ವೆಜ್ ಇಕ್ತೀವಿ ಹಿರಿಯರಿಗೆ. ಅದನ್ನೆಲ್ಲ ಇಕ್ಕಿ ಬಂದು ಒಂದು 10 ನಿಮಿಷ ಹೊರಗಡೆ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ. ಹಿಂದೆ ಮುಂದೆ ಬಾಗಿಲು ಎಲ್ಲ ತೆಗೆದು, ಅದೊಂದು ಪದ್ಧತಿ, ಬಂದು ಹೋಗ್ತಾರೆ ಅನ್ನೋದು. ಈ ಥರ ಬಂದು ಕೂತ್ಕೊಂಡಿದ್ವಿ ನಾನು, ಹಸ್ಬೆಂಡು, ಮಗಳು ಎಲ್ಲ. ಆಮೇಲೆ ನೋಡಿ ಈ ಥರ ನಮ್ಮಲ್ಲಿ ಎಡೆ ಇಕ್ತೀವಿ. ನಿಮ್ಮಲ್ಲೂ ದೇವರಿಗೆ ಇದೇ ಥರ ಎಡೆ ಇಕ್ತೀರಾ ಅಂತೇಳಿ ಸ್ವೀಟೆಲ್ಲ ಗಣಪತಿಗೆ ಇಟ್ಟಿದ್ದೀನಿ. ಎಲೆ ಹಿಟ್ಟು, ಕಾಯಿ ಹಿಟ್ಟು, ಕಡುಬು, ತರಕಾರಿ ಸಾರು, ಹಾಗೆಯೇ ಸೌತೆಕಾಯಿ, ಅದಕ್ಕಿಷ್ಟ ಆದಂಥದ್ದನ್ನೆಲ್ಲ ಮಾಡಿಬಿಟ್ಟು ದೇವರಿಗೆ ಬಂದು. ಹಾಗೆ ಹಸ್ಬೆಂಡ್ ಹೇಳ್ತಾಯಿದ್ರು ಒಂದು ಪೀಸ್ ಕಾಣ್ತಾ ಇಲ್ಲ ಅಂತ, ಈ ತಮಾಷೆ ಮಾಡ್ತಾಯಿದ್ರು, ಯಾರೋ ತಿನ್ಕೊಂಡು ಹೋಗಿದ್ದಾರೆ ಅಂತ. ಹಾಗೆ ನನ್ನ ಮಗಳು ನಾಯಿ ತಿನ್ಕೊಂಡು ಹೋಗಿದೆ ಅಂತೇಳಿ ತಮಾಷೆ ಮಾಡ್ತಾಯಿದ್ಲು. ಹಾಗೆಯೇ ಮಗಳೂ ಪೂಜೆ ಎಲ್ಲ ಮಾಡಿ ನಾನು ಇದೆಲ್ಲ ಅಡುಗೆ ಮಾಡಿದ್ದೆ ನೋಡಿ. ಇದೇ ಎಲೆ ಹಿಟ್ಟು ಅಂತೀವಿ ನಮ್ಮ ಸೈಡು. ತರಕಾರಿ ಸಾಂಬಾರು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೆ, ಇರೋದೇ 3 ದಿನದ ಖಾಲಿ ಆಗಲ್ಲಂತ. ರೈಸು, ಚಿಕನ್ ಸಾಂಬಾರು, ಹಾಗೆ ಕಾಯಿ ಹಿಟ್ಟು ಅಂತೀವಿ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತೀರಿ ಅಂತ ನಮಗೂ ತಿಳಿಸಿ. ಇದು ಕಾಯಿ ಹಿಟ್ಟು. ಹಾಗೆಯೇ ಇಂಗ್ಲಕ್ಕಿಯನ್ನು, ಹಾಗೆಯೇ ಫೋರ್ಕು, ಹಾಗೆಯೇ ಕಡುಬು ಮಾಡಿದ್ದೆ. ಹಾಗೆಯೇ ಇದೆಲ್ಲ ಊಟ ಮಾಡಿ, ಹಾಗೆ ಊರವರು 1-2 ಜನ ಬಂದಿದ್ರು, ಅವರಿಗೆಲ್ಲ ಊಟ ಹಾಕಿ ಮಲಗೋದು ಸ್ವಲ್ಪ ಲೇಟಾಗಿತ್ತು. ಬೆಳಗ್ಗೆ ಎದ್ದು 5 ಗಂಟೆಗೆ ಊರಿಗೆ ಬಂದ್ವಿ. ಊರಿಂದ ಹಸ್ಬೆಂಡ್ ಡ್ಯೂಟಿ ಮಾಡ್ತಿದ್ದಾರಲ್ಲ ಅಲ್ಲಿಗೆ ಬಂದ್ವಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.